ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ವರವನ್ನ ಕೊಡುವಂತಹ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ತಿರಕ್ಕೆ ಬಂದೇ ಬಿಡ್ತು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಮಾಡಬೇಕು, ಹಾಗೆ ಯಾವ ದಿನ ಮಾಡಿದರೆ ತುಂಬಾ ಶ್ರೇಷ್ಠ, ಹಬ್ಬ ಇರೋ ದಿನ ನಾವು ಪೂಜೆ ಮಾಡೋದಕ್ಕಾಗಲಿಲ್ಲ ಅಂದರೆ ಬೇರೆ ಯಾವ ದಿನಗಳಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಹುದು, ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಕಲರಿನ ಸೀರೆನ ಉಡಿಸ್ಬೇಕು ದೇವಿಗೆ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಯಾವ ಶುಭ ಸಮಯದಲ್ಲಿ ನಾವು ದೇವಿನ ಕೂರಿಸ್ಬೇಕು ಅನ್ನೋದನ್ನು ನೋಡೋಣ. ಹಾಗೆ ಕೊನೆಯದಾಗಿ 21ನೇ ತಾರೀಕು ಮಾಡಬೇಕಾ ಅಥವಾ ಆಗಸ್ಟ್ 28ನೇ ತಾರೀಕು ಮಾಡಬೇಕಾ ಅನ್ನೋ ಗೊಂದಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಪರಿಹಾರ ಮಾಡ್ಕೊಳ್ಳೋಣ. ಹಾಗಿದ್ರೆ ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಒಂದು ಡೇಟ್ ತೋರಿಸಿದ್ರೆ ಇನ್ನೊಂದು ಕ್ಯಾಲೆಂಡರಲ್ಲಿ ಮತ್ತೊಂದು ಡೇಟ್ ತೋರಿಸಿದೆ. ಅದೇ ರೀತಿ ಗೂಗಲಲ್ಲೂ ಕೂಡ ಒಂದು ಕಡೆ ಒಂದು ಡೇಟ್ ತೋರಿಸಿದ್ರೆ ಮತ್ತೊಂದು ಕಡೆ ಇನ್ನೊಂದು ಡೇಟ್ ತೋರಿಸ್ತಾ ಇದ್ದಾರೆ. ಯಾವ ದಿನ ಹಬ್ಬವನ್ನು ಮಾಡಬೇಕು ಅಂತ ಕೆಲವೊಬ್ಬರು ಗೊಂದಲವನ್ನು ಇಟ್ಕೊಂಡಿದ್ದೀರಾ. ಆ ಎಲ್ಲ ಗೊಂದಲಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿದುಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಶ್ರಾವಣ ಮಾಸದ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದರಲ್ಲೂ ಶಾಸ್ತ್ರದಲ್ಲಿ ಹೇಳೋದು ಕೂಡ ಹಾಗೇನೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಹಾಗೆ ಹುಣ್ಣಿಮೆಗಿಂತ ಮುಂಚೆ ಬರುವಂತಹ ಶುಕ್ರವಾರ ಅಂತ ಕರೆಕ್ಟಾಗಿಯೇ ತಿಳಿಸಿದ್ದಾರೆ. ಹಾಗಾಗಿ ನಾವು ಹುಣ್ಣಿಮೆಗಿಂತ ಮೊದಲು ಬರುವ ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಬಹಳಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಕಾರಣಗಳಿಂದ ಹಬ್ಬ ಇರೋ ದಿನ ಪೂಜೆ ಮಾಡೋದಕ್ಕಾಗಲ್ಲ. ಅಂಥವರು ಶ್ರಾವಣ ಮಾಸದ ಬೇರೆ ಯಾವುದೇ ಶುಕ್ರವಾರದಲ್ಲಿ ಮಾಡಿದರೂ ಕೂಡ ನಡೆಯುತ್ತೆ. ಹಾಗೆಯೇ ವಿಧಿ ಪ್ರಕಾರವಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಪೂಜೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಯಾವ ಡೇಟ್ಗಳಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವರ್ಷ ಗೊಂದಲ ಇರುವಂಥ ಡೇಟ್ಗಳು ಯಾವ್ಯಾವುದು ಅಂತ ನೋಡೋದಾದರೆ ನಂತರ ಯಾವ ದಿನ ನಾವು ಪೂಜೆ ಮಾಡಿದರೆ ಶ್ರೇಷ್ಠ ಅನ್ನೋದನ್ನು ತಿಳಿದುಕೊಳ್ಳೋಣ. ನೋಡಿ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬ 2026ರಲ್ಲಿ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 21ನೇ ತಾರೀಕು ಅಂತ ಕೊಟ್ಟಿದ್ರೆ, ಇನ್ನು ಕೆಲವು ಕ್ಯಾಲೆಂಡರಲ್ಲಿ ಆಗಸ್ಟ್ 28ನೇ ತಾರೀಕು ಅಂತ ಕೊಟ್ಟಿದೆ. ಹಾಗಾದರೆ ನಾವು ಆಗಸ್ಟ್ 21ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 28ನೇ ತಾರೀಕು ಆಚರಣೆ ಮಾಡಬೇಕಾ ಅಂತ ತುಂಬ ಜನ ಗೊಂದಲದಲ್ಲಿದ್ದಾರೆ. ನಾವು ಯಾವ ದಿನ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ಯಾವ ಯಾವ ದಿನ ಬಂದಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಶ್ರಾವಣ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಈ ವರ್ಷ ಆಗಸ್ಟ್ 12ನೇ ತಾರೀಕು ಬುಧವಾರ ಬಂದಿದೆ. ಹಾಗಾಗಿ ಶ್ರಾವಣ ಸ್ಟಾರ್ಟ್ ಆಗೋದು ಆಗಸ್ಟ್ 13ನೇ ತಾರೀಕು ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮೊದಲನೇ ಶುಕ್ರವಾರ 14ನೇ ತಾರೀಕು ಬರುತ್ತೆ. ಇನ್ನು ಶ್ರಾವಣ ಮಾಸದ ಹುಣ್ಣಿಮೆಯನ್ನು ನಾವು ನೋಡೋದಾದರೆ ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಬಂದಿದೆ. ಶ್ರಾವಣ ಮಾಸದ 3ನೇ ಶುಕ್ರವಾರಕ್ಕೆ ಹುಣ್ಣಿಮೆ ಬಂದಿದೆ. ಆದರೆ ನಾವು ಶಾಸ್ತ್ರದ ಪ್ರಕಾರ ನೋಡೋದಾದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಹಾಗೆ ಹುಣ್ಣಿಮೆಗೆ ಮುಂಚೆ ಬರುವಂತಹ ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕಾಗಿರೋದ್ರಿಂದ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಗಸ್ಟ್ 21ನೇ ತಾರೀಕಿನಂದು ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಯಥಾಪ್ರಕಾರವಾಗಿ ಮಾಡಬೇಕು. ಆಗಸ್ಟ್ 21ನೇ ತಾರೀಕು 2ನೇ ಶುಕ್ರವಾರ ದಿವಸನೇ ಮಾಡಿದರೆ ಬಹಳಾನೇ ಶ್ರೇಷ್ಠ. ಅಕಸ್ಮಾತ್ ನಿಮಗೆ ಅವತ್ತಿನ ದಿನ ಮಾಡೋಕ್ಕಾಗಲ್ಲ ಅಂತಂದರೆ ಖಂಡಿತವಾಗ್ಲೂ ಆಗಸ್ಟ್ 28ನೇ ತಾರೀಕು ಮಾಡ್ಬೋದು. ಅವತ್ತು ಮಾಡೋದಕ್ಕಾಗದೇ ಇದ್ದರೆ ಕೊನೆ ಶುಕ್ರವಾರ ಕೂಡ ನೀವು ಮಾಡಬಹುದು. ಶ್ರಾವಣ ಮಾಸದ ಯಾವುದೇ ಶುಕ್ರವಾರ ಕೂಡ ನೀವು ವ್ರತವನ್ನು ಮಾಡಿದರೂ ನಿಮಗೆ ಫಲಗಳು ಸಿಗತ್ತೆ. ಹಾಗಾಗಿ ಯಾವುದೇ ಗೊಂದಲ ಇಟ್ಕೊಳ್ಳದೆ ಆಗಸ್ಟ್ 21ನೇ ತಾರೀಕು ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಹುದು. ಇನ್ನು ತಿಥಿನ ನೋಡೋದಾದರೆ ಆಗಸ್ಟ್ 20ನೇ ತಾರೀಕು ಸಂಜೆ 5 ಗಂಟೆ 5 ನಿಮಿಷಕ್ಕೆ ನವಮಿ ತಿಥಿ ಪ್ರಾರಂಭವಾಗಿ ಆಗಸ್ಟ್ 21ನೇ ತಾರೀಕು ಸಂಜೆ 8 ಗಂಟೆಗೆ ಮುಕ್ತಾಯಗೊಳ್ಳುತ್ತೆ. ಅಂದರೆ ನಮಗೆ ಸೂರ್ಯೋದಯ ಸಮಯ ಸಿಗೋದು 21ನೇ ತಾರೀಕು. ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು 21ನೇ ತಾರೀಕು ಆಚರಿಸೋದೇ ಉತ್ತಮ ಅಂತ ಹೇಳಬಹುದು. ಇನ್ನು ಲಕ್ಷ್ಮೀ ದೇವಿನ ಕೂರಿಸೋದಕ್ಕೆ ಒಳ್ಳೆ ಮುಹೂರ್ತ ನೋಡೋದಾದರೆ ಬೆಳಗಿನ ಮುಹೂರ್ತ ಬೆಳಗಿನ ಜಾವ 6 ಗಂಟೆ 53 ನಿಮಿಷದಿಂದ ಪ್ರಾರಂಭವಾಗಿ 8 ಗಂಟೆ 56 ನಿಮಿಷದವರೆಗೆ ಬರುತ್ತೆ. ಇದು ಬರೋದು ಸಿಂಹಲಗ್ನದಲ್ಲಿ. ಈ ಸಿಂಹಲಗ್ನದಲ್ಲಿ ಬರುವಂತಹ ಈ ಟೈಮಿಂಗ್ಸ್ ಇದೆಯಲ್ಲ, ಇದು 6 ಗಂಟೆ 53 ನಿಮಿಷದಿಂದ ಬೆಳಗ್ಗೆ 8 ಗಂಟೆ 56 ನಿಮಿಷದವರೆಗೆ ತುಂಬಾ ಒಳ್ಳೆ ಮುಹೂರ್ತ ಅಂತ ಹೇಳ್ಬೋದು. ಈ ಸಮಯದಲ್ಲಿನೇ ನೀವು ಲಕ್ಷ್ಮಿನ ಕೂರಿಸಿದ್ರೆ ಇದು ರಾಜಯೋಗದ ಮುಹೂರ್ತ. ಇದರಿಂದ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಅಷ್ಟು ಬೇಗ ಆಗಲ್ಲ, ಮಧ್ಯಾಹ್ನಕ್ಕೆ ಪೂಜೆ ಮಾಡ್ತೀವಿ ಅನ್ನೋದಾದರೆ ಮಧ್ಯಾಹ್ನಕ್ಕೆ ವೃಶ್ಚಿಕ ಲಗ್ನದಲ್ಲಿ 1 ಗಂಟೆ 35 ನಿಮಿಷದಿಂದ 3 ಗಂಟೆ 54 ನಿಮಿಷದವರೆಗೆ ನಿಮಗೆ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತ ಸಿಗತ್ತೆ. ಹಾಗೆಯೇ ಸಾಯಂಕಾಲ ನಾವು ಪೂಜೆ ಮಾಡ್ತೀವಿ, ಸಾಯಂಕಾಲ ಯಾವುದಾದ್ರೂ ಮುಹೂರ್ತ ಇದೆಯಾ ಅಂತ ನೋಡೋದಾದರೆ
ಸಂಜೆ 7:29 9 ಗಂಟೆವರೆಗೂ ಕೂಡ ಇದೆ. ಈ 3 ಮುಹೂರ್ತಗಳಲ್ಲಿ ನೀವು ಯಾವ ಸಮಯ ಸಾಧ್ಯ ಆಗುತ್ತೋ ಆ ಶುಭ ಸಮಯದಲ್ಲಿ ಲಕ್ಷ್ಮಿಯನ್ನು ಕೂರಿಸಿ. ಆದರೆ 3ರಲ್ಲಿ ತುಂಬ ಪ್ರಶಸ್ತವಾಗಿರುವುದು ಅಂದರೆ ಬೆಳಗಿನ ಮುಹೂರ್ತ. ಅದು 6:53 8:56 ಇದು ತುಂಬಾ ಒಳ್ಳೆಯದು. ಈ ಸಮಯದಲ್ಲಿ ಲಕ್ಷ್ಮಿನ ಕೂರಿಸೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ. ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗತ್ತೆ. ಯಾಕಂದರೆ ಇದು ರಾಜಯೋಗದ ಮುಹೂರ್ತ ಆಗಿದೆ. ಹಾಗಾಗಿ ಈ ಸಮಯದಲ್ಲೇ ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಕೊನೆಯದಾಗಿ ಸೀರೆಯನ್ನು ಯಾವ ಕಲರಿಂದ ಉಡಿಸ್ಬೇಕು ಅಂತ ಕೇಳೋದಾದರೆ ನೀವು ಕೆಂಪು ಬಣ್ಣದ್ದು ತೊಗೋಬೋದು, ಹಳದಿ ಬಣ್ಣದ್ದು, ವೈಟ್, ಕ್ರೀಮ್, ಪಿಂಕ್, ಆರೆಂಜ್, ಗೋಲ್ಡ್ ಇದರಲ್ಲಿ ಯಾವ ಕಲರ್ ಬೇಕಾದರೂ ನೀವು ತೊಗೋಬಹುದು. ದೇವಿ ಸೀರೆ ಬಗ್ಗೆ ನೀವು ಗಮನಿಸಬೇಕಾದ ಅಂಶಗಳನ್ನು ನೋಡಿ. ಸೀರೆನ ನೀವು ಚಾಯ್ಸ್ ಮಾಡಿ ತರೋವಾಗ ಮೈ ಮೇಲೆ ಹಾಕ್ಕೊಂಡು ನೋಡಬೇಡಿ, ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಹಾಗೆಯೇ ಸೀರೆ ಬ್ಲೌಸ್ ಪೀಸ್ನ ಕಟ್ ಮಾಡಬೇಡಿ, ಯಾಕೆಂದರೆ ಕಟ್ ಮಾಡಿರೋದನ್ನು ದೇವರಿಗೆ ನಾವು ಯಾವುದೂ ಏರಿಸಲ್ಲ. ಸೊ ಹಾಗಾಗಿ ಬ್ಲೌಸ್ ಪೀಸ್ ಕಟ್ ಮಾಡದೇ ಇರೋ ರೀತಿಯೇ ದೇವರಿಗೆ ಏರಿಸಿ ಬೇರೆ ಒಂದು ಬ್ಲೌಸ್ ಪೀಸ್ನ ನೀವು ಮುಂದೆ ಇಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇರೋ ಎಲ್ಲ ಗೊಂದಲಗಳಿಗೂ ಕೂಡ ಪರಿಹಾರ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಅದರ ಸಿದ್ಧತೆ ಯಾವ ರೀತಿ ಇರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ.